ನಾನು ಮೊನ್ನೆ ಚಿಕ್ಕಮಗಳೂರಿನಿಂದ ವಾಪಸ್ ಬರಬೇಕಾದ್ರೆ ಚನ್ನರಾಯಪಟ್ಟಣದ ಹತ್ರ ನುಗ್ಗೇಹಳ್ಳಿ ಅಂತ ಒಂದು ದೇವಸ್ಥಾನ ಇದೆ, ಒಂದು ಊರಿದೆ. ಅಲ್ಲಿ ಹೊಯ್ಸಳರು ಕಟ್ಟಿರುವಂಥ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ತಾವು ಆ ರೂಟಲ್ಲಿ ಹೋದಾಗ ಯಾವತ್ತಾದರೂ ಆ ನುಗ್ಗೇಹಳ್ಳಿ ಕಡೆ ಗೂಗಲಲ್ಲಿ ಹೋಗಿ ನೋಡಿ ಟ್ರೈ ಮಾಡಿ. ಆ ದೇವಸ್ಥಾನಕ್ಕೆ ಭಾಳ ಒಂಥರ ಹಳೆ ಬಿದ್ದಿದೆ, ನಾವು ಅದನ್ನು ಕರೆಕ್ಟಾಗಿ ಇವತ್ತು ಮೇಂಟೈನ್ ಕೂಡ ಮಾಡಿಲ್ಲ. ಇಟ್ ಈಸ್ ಅಗೇನ್ ಅ ರಿಫ್ಲೆಕ್ಷನ್ ಆಫ್ ಆರ್ ಪ್ರಯಾರಿಟೀಸ್. ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಹೆರಿಟೇಜನ್ನು ಯಾವ ರೀತಿ ನಾವು ಕಾಪಾಡ್ಕೊಳ್ಳೋದಿಲ್ಲ ಅನ್ನೋಕ್ಕೆ. ಆ ದೇವಸ್ಥಾನ ನೋಡಿದಾಗ ನನಗೆ ಎರಡು ವಿಷಯ ನನ್ನ ಗಮನಕ್ಕೆ ಬಂತು. ದೇವಸ್ಥಾನದಲ್ಲಿ ಆ ಮೇಲ್ಗಡೆ ಗೋಪುರ ಏನಿದೆ, ಅದನ್ನು ಶಿಖರ ಏನಿದೆ, ಅದು ಕಾಲಕ್ರಮೇಣ ಹಾಳಾಗಿದ್ದರಿಂದ ಯಾರೋ ದಾನಿಗಳು 1 ಕೋಟಿ ರೂಪಾಯಿ ದುಡ್ಡು ಕೊಟ್ರಂತೆ. ASI ಅವರು ಮತ್ತು ಸ್ಥಳೀಯ ಸಂಸ್ಥೆಗಳು ಒಂದಿಷ್ಟು ಜನ ಸೇರಿಕೊಂಡು, ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಆ ಹಳೆ ದೇವಸ್ಥಾನದ ಗೋಪುರದ ಶಿಖರ ಮಾತ್ರ ಇವರು ಹೊಸದಾಗಿ ಕಟ್ಟಿಸಿದ್ದಾರೆ. ಕೆಳಗಡೆ ಎಲ್ಲ ಹೊಯ್ಸಳರ ಕಾಲದ ದೇವಸ್ಥಾನ ಇದೆ. ನೀವು ನಮ್ಮ ತಂದೆ ತಾಯಿ ನಿಲ್ಲಿಸಿ ನಾನೊಂದು ಫೋಟೋ ತೆಗೆದೆ. ಅಲ್ಲಿ ನಾನು ಫೋಟೋ ತೆಗಿಬೇಕಾದ್ರೆ ನಾನು ಬಿಲೀವ್ ಇಟ್ ಫ್ರಮ್ ಮೀ, ನಾನು ಅದನ್ನು ಝೂಮ್ ಮಾಡಿಬಿಟ್ಟು ಆ ಗೋಪುರ ಮೇಲ್ಗಡೆ ಶಿಖರ ಬರ್ದಲೆ ಅಲ್ಲಿಂದ ಕೆಳಗಡೆ ಯಾವುದು ಒರಿಜಿನಲ್ ಸ್ಟ್ರಕ್ಚರ್ ಹೊಯ್ಸಳರು ಕಟ್ಟಿದ್ರಲ್ಲ ಅದು ಮಾತ್ರ ಕಾಣುವಷ್ಟು ಮಾತ್ರ ತೆಗೆದೆ. ಯಾಕೆಂದ್ರೆ ಮೇಲ್ಗಡೆ ನೋಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕೆಟ್ಟದಾಗಿತ್ತು. ನನಗೆ ಆ ಮೊಮೆಂಟ್ನಲ್ಲಿ ನನಗೆ ಅನ್ಸಿದ್ದೇನು ಅಂತಂದ್ರೆ, ಹೊಯ್ಸಳರ ಕಾಲದಲ್ಲಿ ಇದೇ ಕನ್ನಡದ ಭೂಮಿಯಲ್ಲಿ ಇದೇ ಕನ್ನಡದ ಜನ ಎಂಥ ಉತ್ಕೃಷ್ಟವಾದಂಥ ದೇವಸ್ಥಾನ ಕಟ್ಟಿದ್ರು. ಅಲ್ಲಿ ಒಂದೊಂದು ಶಿಲೆ ಕೂಡ ಒಂದೊಂದು ಕತೆ ಹೇಳ್ತಾ ಇದೆ. ಹೊಯ್ಸಳರ ಶೈಲಿಯ ದೇವಸ್ಥಾನ ನೀವು ನೋಡಿರ್ತೀರ, ಎಷ್ಟು ಇಂಟ್ರಿಕೆಟ್ ಸ್ಕಲ್ಪ್ಟಿಂಗ್ ಆಗಿರುತ್ತೆ ಅದರಲ್ಲಿ ಅಂತ. ಯಾವುದೇ ಟೆಕ್ನಾಲಜಿ ಇಲ್ಲದೆ ಇದ್ದಂಥ ಟೈಮ್ನಲ್ಲಿ, ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ಗಳಿದ್ದಂಥ ಸಮಯದಲ್ಲಿ ಅಂಥ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತಂದ್ರೆ ಎಂಥ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅವತ್ತಿದ್ದಿರ್ಬೋದು. ಅದೇ ದೇವಸ್ಥಾನದ ಸಣ್ಣ ರಿನೋವೇಷನ್ ಕೆಲಸನ 21ನೇ ಶತಮಾನದಲ್ಲಿ ಮಾಡುವಂಥ ಟೈಮ್ನಲ್ಲಿ ಅದೆರಡು ಅಟ್ಲೀಸ್ಟ್ ಮ್ಯಾಚ್ ಆಗುವಂಥ ಒಂದು ಈಸ್ಥೆಟಿಕ್ ಸೆನ್ಸು ಇಲ್ಲದೆ ನಾವು ಮಾಡಿದೀವಿ ಅಂತಂದ್ರೆ, ದಿಸ್ ಇಸ್ ಎ ರಿಫ್ಲೆಕ್ಷನ್ ಆಫ್ ದಿ ಡಿಟ್ಯೂರರೇಟಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಎಕ್ಸಲೆನ್ಸ್ ಇನ್ ದ ಸೊಸೈಟಿ. ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದ್ರೆ, ಆಸ್ ಅ ಕಂಟ್ರಿ, ಆಸ್ ಅ ಕಲ್ಚರ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯೂಮರಿಕಲಿ ಕಡಿಮೆ ಸಂಖ್ಯೆ ಇರುವಂಥ ಯಾವುದೇ ಸಮಾಜ ಮುಂದೆ ಬರಬೇಕು ಅಂತಂದ್ರೆ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅಲ್ಲದೆ ಬೇರೆ ಇನ್ನ ಯಾವ ಶಾರ್ಟ್ ಕಟ್ ಕೂಡ ಇಲ್ಲ. ದಿಸ್ ಇಸ್ ದಿ ಹಾರ್ಶ್ ರಿಯಾಲಿಟಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದಿನನಿತ್ಯದ, ನಾವು ಕೃಷಿಲಿರ್ಬೋದು, ಆಂಟ್ರಪ್ರಿನರ್ಶಿಪ್ ಇರ್ಬೋದು, ರಿಸರ್ಚ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಯಾವ ಕ್ಷೇತ್ರ ನಾವು ಆಯ್ಕೆ ಮಾಡ್ಕೊಳ್ತೀವೋ ಅಲ್ಲಿ ಭಾರತೀಯರೊಬ್ರು ಇದ್ದಾರೆ ಅಂತಂದ್ರೆ, ಹವ್ಯಕ ಸಮಾಜದ ಒಬ್ಬರು ವ್ಯಕ್ತಿ ಇದ್ದಾರೆ ಅಂತಂದ್ರೆ ಎಕ್ಸಲೆನ್ಸಿಗೆ ಅದು ಪರ್ಯಾಯ ಶಬ್ದ ಆಗಬೇಕು. ದಟ್ ಶುಡ್ ಬಿ ದ ವ್ಯಾಲ್ಯೂ ದಟ್ ವಿ ಶುಡ್ ಇಂಬೈವ್. ಎರಡನೇದು, ನಾನು ಹಿಂದೆ ಕೂಡ ಒಮ್ಮೆ ಮಾತನಾಡ್ತಾ ತಮ್ಮಲ್ಲಿ ನಾನು ಹೇಳಿದ್ದೆ, ಎಲ್ಲೇ ಹೋದರೂ ಎಲ್ಲ ಸಮಾಜದ ಭಾರತದ ಯುವಕರಿಗೆ ನಾನು ಮಾಡ್ತಾ ಇರುವಂಥ ಮನವಿ ಇದ್ದೆ. ಈ ಹಿಂದಿನ ಜನರೇಷನ್, ನಮ್ಮ ತಂದೆ ತಾಯಿ ಜನರೇಷನ್ನಿಗೂ ಇಲ್ಲಿ ವೇದಿಕೆ ಮೇಲಿರುವಂಥ ನಮ್ಮ ಜನರೇಷನ್ಗೂ ಇರುವಂಥ ಒಂದು ತುಂಬ ದೊಡ್ಡ ವ್ಯತ್ಯಾಸ ಅಂತಂದ್ರೆ, ವಿ ಆರ್ ಲಿವಿಂಗ್ ಇನ್ ಅ ವೆರಿ ವೆರಿ ಫಾರ್ಚುನೇಟ್ ಟೈಮ್. ನೀವು ಒಂದ್ಸತಿ ನಿಮ್ಮ ತಂದೆ ತಾಯಿಗಳ ಹತ್ರ ಅಥವಾ ಹಿರಿಯರ ಹತ್ರ ನೀವು ಕೇಳಿ, ಬರೀ 30-35 ವರ್ಷದ ಹಿಂದೆ ಎಷ್ಟು ಕಷ್ಟ ಇತ್ತು ದೇಶದಲ್ಲಿ ಅಂತ. ಶಿಕ್ಷಣಕ್ಕೆ ಎಷ್ಟು ಕಷ್ಟಪಡಬೇಕಿತ್ತು. ಎಷ್ಟೋ ಮನೆಗಳಲ್ಲಿ ಈಗಲೂ ಕೂಡ ವಾರದನ್ನದ ಕತೆ ಹೇಳುವಂತ ಎಷ್ಟೋ ಜನ ಇದ್ದಾರೆ. ಬುಧವಾರ ಒಬ್ರು ಮನೇಲಿ ಊಟ ಮಾಡಿದ್ವಿ, ಗುರುವಾರ ಒಬ್ರು ಮನೇಲಿ ಊಟ ಮಾಡಿದ್ವಿ. ಅಂಡ್ ಇದು ಒಂದು ಸಮುದಾಯಕ್ಕೆ ಮತ್ತೊಂದು ಸಮುದಾಯಕ್ಕೆ ಅಂತಿರಲಿಲ್ಲ, ಇಡೀ ದೇಶದಲ್ಲಿ ಅಷ್ಟು ಬಡತನ ಇತ್ತು, ಅಷ್ಟು ಕಷ್ಟ ಇತ್ತು. ಸೊ ಸಹಜವಾಗಿ ಅಷ್ಟು ಸವಾಲುಗಳಿದ್ದಂಥ ಜನರೇಷನ್ನಲ್ಲಿ you cannot expect the risk appetite to be as high as this generation. ಸಹಜವಾಗಿ ಅವರಿಗೆ ಅಯ್ಯೋ ನಮಗೆಲ್ಲೋ ಒಂದು ಸಣ್ಣದೊಂದು ಬ್ಯಾಂಕ್ ಕೆಲಸ ಸಿಕ್ಕಿದ್ರೆ ಸಾಕಪ್ಪ, ಹೆಂಗೋ ಮನೇಲಿರುವಂಥ 2 ತಂಗಿರ್ ಮದುವೆ ಮಾಡ್ಬೋದು, ಇನ್ನೂ ಮನೇಲಿ ಎಷ್ಟೋ ಜವಾಬ್ದಾರಿ ಇದೆ ಅದನ್ನ ನಡೆಸ್ಬೋದು. ಈ ಎಲ್ಲ ಸವಾಲುಗಳು ಅವ್ರಿಗಿತ್ತು. ನಮಗಿರುವಂಥ ಕುಶನ್ನು, ಬಫರ್ ಅವ್ರಿಗಿರ್ಲಿಲ್ಲ.
ಆದರೆ ಇವತ್ತಿನ ಜನರೇಷನ್ನಿಗೆ ವಿ ಹ್ಯಾವ್ ಅ ಯುನೀಕ್ ಅಡ್ವಾಂಟೇಜ್. ನಮ್ಮ ತಂದೆ ತಾಯಿಗಳು, ನಮ್ಮ ಮನೆಯವರು 30 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ನಾವೆಲ್ಲ ಸಾಕಷ್ಟು ಮುಂದೆ ಬಂದಿದ್ದೀವಿ. ವಿ ಹ್ಯಾವ್ ಸಮ್ ಕೈಂಡ್ ಆಫ್ ಅ ಸೇಫ್ಟಿ ನೆಟ್. ಸೊ ಇಟ್ ಈಸ್ ದಿಸ್ ಜನರೇಷನ್ಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ರಿಸ್ಕ್ಸ್ ಅಂಡ್ ಬಿಕಮ್ ಆಂಟ್ರಪ್ರಿನರ್ಸ್ ಅಂಡ್ ಕ್ರಿಯೇಟ್ ವೆಲ್ತ್ ಫಾರ್ ದ ಕಂಟ್ರಿ. ಇದು ನಮ್ಮ ಜವಾಬ್ದಾರಿ. ನಮ್ಮ ಹಿಂದಿನ ತಲೆಮಾರು ಅದನ್ನು ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ದೇ ಹ್ಯಾಡ್ ವ್ಯಾಲಿಡ್ ಎಕ್ಸ್ಕ್ಯೂಸಸ್. ಬಟ್ ನಮಗೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ವೇ ಇಲ್ಲ. ಅವ್ರಿಗೆ ಮನೆ ಕೂಡ ಇರಲಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಆಗಿನ ಸ್ಥಿತಿ ಕಂಪೇರ್ ಮಾಡಿದ್ರೆ ಬಹಳಷ್ಟು ಮುಂದುವರೆದಿದೆ. ಇಡೀ ದೇಶ ಮುಂದುವರೆದಿದೆ. ಇವತ್ತು ಭಾರತ, ವಿ ಆರ್ ಅ $2,000 ಪರ್ ಕ್ಯಾಪಿಟಾ ಇನ್ಕಮ್ ಇಕಾನಮಿ. ಮುಂದುವರಿದ ರಾಷ್ಟ್ರ ಆಗಬೇಕು, ಪ್ರಧಾನಮಂತ್ರಿಗಳು ಹೇಳಿರೋಂಗೆ ವಿಶ್ವಗುರು ಭಾರತ ಆಗಬೇಕು ಅಂತಂದ್ರೆ ನಾವು ಕಡಿಮೆ ಅಂದ್ರೂ ಕೂಡ, ಚೈನಾದ ಈಗಿನ ಲೆವೆಲ್ಗೆ ನಾವು ಬರಬೇಕು ಅಂದ್ರೂ ಕೂಡ ನಾವು $10,000 ಪರ್ ಕ್ಯಾಪಿಟಾ ಇನ್ಕಮ್ ಇಕಾನಮಿ ಆಗಬೇಕು. ಅಂಡ್ ಹೊಸ ಉದ್ಯಮಗಳನ್ನು ಶುರು ಮಾಡದಲೆ, ಹೊಸ ಇನ್ನೋವೇಷನ್ ಮಾಡದಲೆ, ರಿಸ್ಕ್ ನ ತಗೊಂಡು ಏನೋ ಒಂದನ್ನು ನಾವು ಹೊಸದನ್ನ ನಾವು ಸೃಷ್ಟಿ ಮಾಡ್ತೀವಿ, ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ ಸಮಾಜದಲ್ಲಿ ಅನ್ನೋದನ್ನ ನಾವು ಮಾಡಲಿಲ್ಲ ಅಂತಂದ್ರೆ ವಿ ಕ್ಯಾನ್ ನೆವರ್ ಅಚೀವ್ ದಿಸ್ ಗೋಲ್ ಆಫ್ ಅ $10,000 ಪರ್ ಕ್ಯಾಪಿಟಾ ಇನ್ಕಮ್ ಇಕಾನಮಿ. ನನಗೆ ನಿಮ್ಮ ಮೇಲಿರುವಂತಹ ಭರವಸೆ ಏನು ಅಂತಂದ್ರೆ, ಯು ವಿಲ್ ಬಿಲ್ಡ್ ಆನ್ ದಿ ಸಕ್ಸೆಸಸ್ ಆಫ್ ದ ಪಾಸ್ಟ್. ಅಂಡ್ ಹಿಂದೆ ನಾವು ಏನು ಸಾಧನೆ ಮಾಡಿದ್ವೋ, ನಮ್ಮ ಹಿಂದಿನ ತಲೆಮಾರು ಏನು ಸಾಧನೆ ಮಾಡಿದೆಯೋ ಅದರ 100 ಪಟ್ಟು ಸಾಧನೆ ಮಾಡುವಂತ ಅವಕಾಶ ಈ ಜನರೇಷನ್ನಿಗಿದೆ. ಲೆಟ್ ಅಸ್ ಗ್ರ್ಯಾಪ್ ದಿ ಆಪರ್ಚುನಿಟೀಸ್ ಬೈ ಬೋತ್ ಹ್ಯಾಂಡ್ಸ್ ಅಂಡ್ ಟೇಕ್ ದಿಸ್ ಫಾರ್ವರ್ಡ್. ಆಸ್ ವಿ ಸ್ಪೀಕ್, we are the world's fastest growing large economy. ಎಷ್ಟು ಭರಪೂರವಾದಂಥ ಅವಕಾಶಗಳು ಈ ದೇಶದಲ್ಲಿದೆ. ಈ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಳೋಣಂತೆ ಈ ಸಮಾಜದಿಂದ. ಯಾಕೆಂದ್ರೆ ಜನರಲಿ ಬ್ರಾಹ್ಮಣರಲ್ಲಿ ಬಿಸ್ನೆಸ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಬಹಳ ಕಡಿಮೆ. ಆದರೆ ಅದಕ್ಕೆ ಒಂದು ರೀತಿ ಎಕ್ಸೆಪ್ಷನ್ ಅಂತಂದ್ರೆ ಆ ಆಂಟ್ರಪ್ರಿನರಲ್ ಎಬಿಲಿಟಿ ನಾವು ಹವ್ಯಕ ಸಮಾಜದಲ್ಲಿ ನೋಡಿದ್ವಿ. ಬಟ್ ನಾವು ಇಷ್ಟಕ್ಕೆ ಕಾಂಪ್ಲೆಸೆಂಟ್ ಆಗಬಾರ್ದು, ಇಷ್ಟಕ್ಕೆ ನಾವು ಬಹಳ ಸಂತುಷ್ಟರಾಗಬಾರ್ದು. ಲಕ್ಷಾಂತರ ಜನಕ್ಕೆ ಉದ್ಯೋಗ ನೀಡುವಂಥ, ದೇಶಕ್ಕೆ ಮಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಅರ್ನ್ ಮಾಡುವಂಥ, ಸಮಾಜದಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳನ್ನು, ಇನ್ನೋವೇಷನ್ ಅನ್ನು ತಂದು ಲಕ್ಷಾಂತರ ಕೋಟ್ಯಾಂತರ ಜನರ ಜೀವನದಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಬಲ್ಲಂಥ ಒಂದು ಅಂತಃಶಕ್ತಿ ಈ ಸಮಾಜದ ಯುವಕರಲ್ಲಿದೆ. ಅದನ್ನು ನಾವು ಗೌರವಿಸ್ಕೊಂಡು ನಾವು ಅದರ ಮೇಲೆ ಕೆಲಸ ಮಾಡಬೇಕಿದೆ. ದಿಸ್ ಇಸ್ ಮೈ ವೆರಿ ವೆರಿ ಸಿನ್ಸಿಯರ್ ರಿಕ್ವೆಸ್ಟ್. ಹಿಂದೆ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ನಿಮಗೆ 5 ಲಕ್ಷ ರೂಪಾಯಿ ಲೋನ್ ಹುಟ್ಟಿಸೋದು ಕಷ್ಟ ಆಗ್ತಾ ಇತ್ತು. ಇವತ್ತು ನಿಮಗೆ ಸರ್ಕಾರದ ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಮುದ್ರಾ ಯೋಜನೆ ಲೋನ್ಸ್ಗಳು, ವಿಸಿಗಳು, ಏಂಜಲ್ ಇನ್ವೆಸ್ಟರ್ಸ್ಗಳು, ಎಷ್ಟು ದೊಡ್ಡ ಇಕೋಸಿಸ್ಟಮ್ ಇವತ್ತು ದೇಶದಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಇದ್ರ ಕಡೆಗೆ ನಾವು ಹೋಗಬೇಕು. ಇದಕ್ಕೆ ಮುಂದುವರೆದು ಸಪೋರ್ಟ್ ಮಾಡ್ತೀವಿ ಎನ್ನುವಂಥ ಮಕ್ಕಳಿಗೆ ತಂದೆ ತಾಯಿಗಳು ದಯವಿಟ್ಟು ಅವರಿಗೆ ಪ್ರೋತ್ಸಾಹ ಮಾಡಬೇಕು, ಅವರಿಗೆ ಬೆನ್ನು ತಟ್ಟಬೇಕು ಅನ್ನುವಂಥ ಮನವಿ ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಎಷ್ಟೋ ಸತಿ ಮಕ್ಕಳಿಗೆ ದರ್ ಗ್ರೇಟೆಸ್ಟ್ ಬ್ಯಾಟಲ್ ಯಾವ್ದಾಗೋಗತ್ತೆ ಅಂತಂದ್ರೆ, ಹೊರಗಡೆ ಇರೋರೆಲ್ಲರೂ ಕನ್ವಿನ್ಸ್ ಮಾಡಿರ್ತಾರೆ ಅವರು, ಆದರೆ ಮನೇಲಿರುವಂಥ 4 ಜನನ ತಂದೆ ತಾಯಿಗಳನ್ನು ಕನ್ವಿನ್ಸ್ ಮಾಡೋದೇ ಬಹಳ ಕಷ್ಟ ಆಗ್ಬಿಡುತ್ತೆ. ವರ್ಕೌಟ್ ಆಗಲಿಲ್ಲ ಅಂದ್ರೆ ಇಟ್ಸ್ ಓಕೆ. ವಿ ಮಸ್ಟ್ ಬಿ ಓಕೆ ಟು ಫೇಲ್ ಅಂಡ್ ವಿ ಮಸ್ಟ್ ಬಿ ಓಕೆ ಟು ರೀಬಿಲ್ಡ್. ಅವಾಗ ಮಾತ್ರ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಆ ಕಲ್ಚರ್ಗೂ ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ನನ್ನ ಕಡೆಯ ಒಂದು ರಿಕ್ವೆಸ್ಟ್ ಇದೆ. ನೀವೆಲ್ಲರೂ ಕಳೆದ ಕೆಲವು ದಿವಸಗಳಿಂದ ನ್ಯೂಸ್ ಪೇಪರ್ನಲ್ಲಿ 2-3 ದಿವಸದಿಂದ ಯು ಮಸ್ಟ್ ಬಿ ಫಾಲೋಯಿಂಗ್ ಅಮೆರಿಕದಲ್ಲಿ ಏನು ನಡೀತಾ ಇದೆ ಚರ್ಚೆ ಅಂತ. ಅಮೆರಿಕದಲ್ಲಿ ಟ್ರಂಪ್ 2-3 ದಿವಸದ ಹಿಂದೆ ಭಾರತದಲ್ಲಿ ಹುಟ್ಟಿರುವಂಥ ಶ್ರೀರಾಮ್ ಕೃಷ್ಣನ್ ಅನ್ನುವಂಥ ಒಬ್ಬ ಇಂಜಿನಿಯರನ್ನ ಅಮೆರಿಕ ದೇಶದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫ್ರೇಮ್ವರ್ಕ್ ಅನ್ನ, ರೆಗ್ಯುಲೇಷನ್ ಅನ್ನ ಹೆಡ್ ಮಾಡುವಂಥ ಒಂದು ಬಹಳ ಇಂಪಾರ್ಟೆಂಟ್ ಪೊಸಿಷನ್ಗೆ ಅಪಾಯಿಂಟ್ ಮಾಡಿದ್ರು. ಟ್ವಿಟರ್ನಲ್ಲಿರೋರು ಮತ್ತೆ ಗ್ಲೋಬಲ್ ನ್ಯೂಸ್ನ ಫಾಲೋ ಮಾಡ್ತಾ ಇರೋರು ನಿಮಗೆ ಗೊತ್ತಿರುತ್ತೆ. ಕಳೆದ 3 ದಿವಸದಲ್ಲಿ ದಿ ಅಮೌಂಟ್ ಆಫ್ ರೇಸಿಸಮ್, ದ ಅಮೌಂಟ್ ಆಫ್ ಹೇಟ್ ದಟ್ ದಿಸ್ ಜಸ್ಟ್ ಸಿಂಗಲ್ ಅಪಾಯಿಂಟ್ಮೆಂಟ್ ಹ್ಯಾಸ್ ಜನರೇಟೆಡ್
ಅನ್ಬಿಲೀವಬಲ್. ಎಷ್ಟು ಎಲ್ಲ ಕಡೆ ಇಂಡಿಯನ್ಸ್ ಬರ್ತಾ ಇದಾರಾ, ಇಂಡಿಯನ್ಸ್ ತಗೊಂಡು ಹೋಗ್ತಾ ಇದಾರಾ, ಏನಕ್ಕೆ ಇವ್ರನ್ನ ಅಪಾಯಿಂಟ್ ಮಾಡಿದ್ರು, ಇನ್ನೊಂದಾಯ್ತು. ನೀವು ಯೋಚನೆ ಮಾಡಿ, ಇದಕ್ಕಿಂತ ಇಂಪಾರ್ಟೆಂಟ್ ಪೋಸ್ಟಿಗೆ ಇಲಾನ್ ಮಸ್ಕನ್ನ ಅಪಾಯಿಂಟ್ ಮಾಡಿದ್ದಾರೆ. ಇನ್ನೆಷ್ಟು ಜನ ನಾನ್ ಬ್ರೌನ್ ಪೀಪಲ್ನ ಅಪಾಯಿಂಟ್ ಮಾಡಿದ್ದಾರೆ. ಎಷ್ಟೋ ಜನ ಬೇರೆ ದೇಶದಲ್ಲಿ ಹುಟ್ಟಿರುವಂತ ಹಿಸ್ಪ್ಯಾನಿಕ್ಸ್ ಅನ್ನ, ವೈಟ್ಸ್ ಅನ್ನ ಅಪಾಯಿಂಟ್ ಮಾಡಿದ್ದಾರೆ. ಆದ್ರೆ ಅವ್ರು ಯಾವ ವಿಷಯದಲ್ಲಿ ಬಂದಾಗಲೂ ಕೂಡ ಇಷ್ಟೊಂದು ರೇಸಿಸಮ್ ಅಪೋಸಿಷನ್ ಬರಲಿಲ್ಲ. ಆದ್ರೆ ಶ್ರೀರಾಮ್ ಕೃಷ್ಣನ್ ಅಪಾಯಿಂಟ್ಮೆಂಟಿಗೆ ಇಷ್ಟೊಂದು ಅಪೋಸಿಷನ್ ಯಾಕೆ ಬಂದಿದೆ ಅಂದ್ರೆ ಚರ್ಮದ ಬಣ್ಣ ಬೇರೆ ಇದೆ ಅಂತ. ದೇರ್ ಇಸ್ ಅನ್ ಅಂಡರ್ಲೈಯಿಂಗ್ ಮೆಸೇಜ್ ನಮ್ಮೆಲ್ರಿಗೂ ಕೂಡ. ಬೇರೆ ದೇಶ ಎಷ್ಟೇ ಆಪರ್ಚುನಿಟಿಗಳನ್ನ ಕೊಟ್ಟು ಎರಡೆರಡು ಕೈಯಿಂದ ಕೂಡ ನಾನು ನಿಮ್ಮನ್ನು ಬರ ಮಾಡ್ಕೋತೀನಿ, ನಿನಗೆ ಪ್ರಯಾರಿಟಿಲಿ H1B ವೀಸಾ ಕೊಡ್ತೀನಿ ಅಂತಂದ್ರೂ ಕೂಡ ಅದು ಯಾವತ್ತೂ ಕೂಡ ನಮ್ಮದು ಅಂತ ಆಗೋದಿಲ್ಲ. ಇದಕ್ಕೆ ಒಂದೇ ಸೊಲ್ಯೂಷನ್ ಏನು ಅಂತಂದ್ರೆ, ಮುಂದಿನ ಜನರೇಷನ್ ಗೂಗಲ್, ಮುಂದಿನ ಜನರೇಷನ್ ಆಪಲ್, ಮುಂದಿನ ಜನರೇಷನ್ ಮೈಕ್ರೋಸಾಫ್ಟ್ ನಂತ ಕಂಪನಿಗಳು ಭಾರತದಿಂದ ಬರಬೇಕು, ಭಾರತದ ಫೌಂಡರ್ಗಳದನ್ನ ಕಟ್ಟಬೇಕು. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್.